ಹೌದು, ವಿಷಯ ಕೇಳಲ್ಪಟ್ವಿ. ನಿಜವಾಗಲೂ ಬಹಳ ಮನಸ್ಸಿಗೆ ನೋವಾಯಿತು. ಯಾಕಂದರೆ ಆ ಮನೆತನ ಚಿತ್ರರಂಗಕ್ಕೆ ತೊಡ್ಕೊಂಡು ಈಗಾಗಲೇ 2-3 ತಲೆಮಾರು. ಅಂಥದ್ರಲ್ಲಿ ಮೊದಲೇ ದೊಡ್ಡ ಪೆಟ್ಟು ಕೊಟ್ಟು ಪುನೀತಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಹೀಗಾಗಿ ಈಗ ನಿಜವಾಗಲೂ ಇದೊಂದು ಅಗ್ನಿ ಪರೀಕ್ಷೆ. ನಾವೆಲ್ಲ ಶಿವಣ್ಣನ ಜೊತೆ ಸಿನಿಮಾಗಳನ್ನು ಮಾಡಿದ್ವಿ, ಟೈಮ್ಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಎಲ್ಲ ಹಂಚ್ಕೊಂಡಿದ್ದೀವಿ. ಒಳ್ಳೆಯ ಮನುಷ್ಯ ಆತ, ಕಲಾವಿದರಂದ್ರೆ ಅಷ್ಟು ಪ್ರೀತಿ. ಅಂಥ ಒಬ್ಬ ಮನುಷ್ಯ ಇವತ್ತು ಕ್ಯಾನ್ಸರ್ ರೋಗದಿಂದ ಬಳಲೋದು ಮತ್ತು ಆಪರೇಷನ್ಗಾಗಿ ಅಮೇರಿಕಾಗೆ ತೆರಳೋದು ನಿಜವಾಗಲೂ ಬಹಳ ನೋವಾಯಿತು ಮನಸ್ಸಿಗೆ. ಅವರು ಏನೂ ಆಗೋದಿಲ್ಲ. ಗುರು ಖಾಸಗತ ಶಿವಯೋಗಿಗಳ ಸಿದ್ಧಾರೂಢ ಗುರುಗಳ ಆಶೀರ್ವಾದ ಅವ್ರ ತಲೆ ಮೇಲೆ ಐತಿ. ಅವ್ರ ಮನೆತನ ಕೂಡ ನಮ್ಮ ಈ ಹುಬ್ಬಳ್ಳಿ ನಗರಕ್ಕೆ ಬಂದಾಗ ಸಿದ್ಧಾರೂಢ ಮಠಕ್ಕೆ ಪ್ರತಿ ಸಲನೂ ಬಂದಾಗ ಆಶೀರ್ವಾದ ಪಡ್ಕೊಂಡು ಹೋಗ್ಯಾರ. ಹಾಗಾಗಿ ಸಿದ್ಧಾರೂಢರ ಆಶೀರ್ವಾದ ಆ ಮನೆತನ ಮೇಲೆ ಐತಿ. ಆಪರೇಷನ್ ಎಲ್ಲ ಆರಾಮಾಗಿ ಮತ್ತೆ ಜನರ ಎದುರಿಗೆ ಬಂದು ಜನರ ಆಶೀರ್ವಾದ ಪಡಿತಾರ ಅನ್ನೋ ನಂಬಿಕೆ ನಮಗೈತಿ. ಶಿವಣ್ಣ ಆಲ್ ದಿ ಬೆಸ್ಟ್. ಹೌದು, ವಿಷಯ ಕೇಳಲ್ಪಟ್ವಿ. ನಿಜವಾಗಲೂ ಬಹಳ ಮನಸ್ಸಿಗೆ ನೋವಾಯಿತು. ಯಾಕಂದರೆ ಆ ಮನೆತನ ಚಿತ್ರರಂಗಕ್ಕೆ ತೊಡ್ಕೊಂಡು ಈಗಾಗಲೇ 2-3 ತಲೆಮಾರು. ಅಂಥದ್ರಲ್ಲಿ ಮೊದಲೇ ದೊಡ್ಡ ಪೆಟ್ಟು ಕೊಟ್ಟು ಪುನೀತಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಹೀಗಾಗಿ ಈಗ ನಿಜವಾಗಲೂ ಇದೊಂದು ಅಗ್ನಿ ಪರೀಕ್ಷೆ. ನಾವೆಲ್ಲ ಶಿವಣ್ಣನ ಜೊತೆ ಸಿನಿಮಾಗಳನ್ನು ಮಾಡಿದ್ವಿ, ಟೈಮ್ಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಎಲ್ಲ ಹಂಚ್ಕೊಂಡಿದ್ದೀವಿ. ಒಳ್ಳೆಯ ಮನುಷ್ಯ ಆತ, ಕಲಾವಿದರಂದ್ರೆ ಅಷ್ಟು ಪ್ರೀತಿ. ಅಂಥ ಒಬ್ಬ ಮನುಷ್ಯ ಇವತ್ತು ಕ್ಯಾನ್ಸರ್ ರೋಗದಿಂದ ಬಳಲೋದು ಮತ್ತು ಆಪರೇಷನ್ಗಾಗಿ ಅಮೇರಿಕಾಗೆ ತೆರಳೋದು ನಿಜವಾಗಲೂ ಬಹಳ ನೋವಾಯಿತು ಮನಸ್ಸಿಗೆ. ಅವರು ಏನೂ ಆಗೋದಿಲ್ಲ. ಗುರು ಖಾಸಗತ ಶಿವಯೋಗಿಗಳ ಸಿದ್ಧಾರೂಢ ಗುರುಗಳ ಆಶೀರ್ವಾದ ಅವ್ರ ತಲೆ ಮೇಲೆ ಐತಿ. ಅವ್ರ ಮನೆತನ ಕೂಡ ನಮ್ಮ ಈ ಹುಬ್ಬಳ್ಳಿ ನಗರಕ್ಕೆ ಬಂದಾಗ ಸಿದ್ಧಾರೂಢ ಮಠಕ್ಕೆ ಪ್ರತಿ ಸಲನೂ ಬಂದಾಗ ಆಶೀರ್ವಾದ ಪಡ್ಕೊಂಡು ಹೋಗ್ಯಾರ. ಹಾಗಾಗಿ ಸಿದ್ಧಾರೂಢರ ಆಶೀರ್ವಾದ ಆ ಮನೆತನ ಮೇಲೆ ಐತಿ. ಆಪರೇಷನ್ ಎಲ್ಲ ಆರಾಮಾಗಿ ಮತ್ತೆ ಜನರ ಎದುರಿಗೆ ಬಂದು ಜನರ ಆಶೀರ್ವಾದ ಪಡಿತಾರ ಅನ್ನೋ ನಂಬಿಕೆ ನಮಗೈತಿ. ಶಿವಣ್ಣ ಆಲ್ ದಿ ಬೆಸ್ಟ್. ಹೌದು, ವಿಷಯ ಕೇಳಲ್ಪಟ್ವಿ. ನಿಜವಾಗಲೂ ಬಹಳ ಮನಸ್ಸಿಗೆ ನೋವಾಯಿತು. ಯಾಕಂದರೆ ಆ ಮನೆತನ ಚಿತ್ರರಂಗಕ್ಕೆ ತೊಡ್ಕೊಂಡು ಈಗಾಗಲೇ 2-3 ತಲೆಮಾರು. ಅಂಥದ್ರಲ್ಲಿ ಮೊದಲೇ ದೊಡ್ಡ ಪೆಟ್ಟು ಕೊಟ್ಟು ಪುನೀತಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಹೀಗಾಗಿ ಈಗ ನಿಜವಾಗಲೂ ಇದೊಂದು ಅಗ್ನಿ ಪರೀಕ್ಷೆ. ನಾವೆಲ್ಲ ಶಿವಣ್ಣನ ಜೊತೆ ಸಿನಿಮಾಗಳನ್ನು ಮಾಡಿದ್ವಿ, ಟೈಮ್ಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಎಲ್ಲ ಹಂಚ್ಕೊಂಡಿದ್ದೀವಿ. ಒಳ್ಳೆಯ ಮನುಷ್ಯ ಆತ, ಕಲಾವಿದರಂದ್ರೆ ಅಷ್ಟು ಪ್ರೀತಿ. ಅಂಥ ಒಬ್ಬ ಮನುಷ್ಯ ಇವತ್ತು ಕ್ಯಾನ್ಸರ್ ರೋಗದಿಂದ ಬಳಲೋದು ಮತ್ತು ಆಪರೇಷನ್ಗಾಗಿ ಅಮೇರಿಕಾಗೆ ತೆರಳೋದು ನಿಜವಾಗಲೂ ಬಹಳ ನೋವಾಯಿತು ಮನಸ್ಸಿಗೆ. ಅವರು ಏನೂ ಆಗೋದಿಲ್ಲ. ಗುರು ಖಾಸಗತ ಶಿವಯೋಗಿಗಳ ಸಿದ್ಧಾರೂಢ ಗುರುಗಳ ಆಶೀರ್ವಾದ ಅವ್ರ ತಲೆ ಮೇಲೆ ಐತಿ. ಅವ್ರ ಮನೆತನ ಕೂಡ ನಮ್ಮ ಈ ಹುಬ್ಬಳ್ಳಿ ನಗರಕ್ಕೆ ಬಂದಾಗ ಸಿದ್ಧಾರೂಢ ಮಠಕ್ಕೆ ಪ್ರತಿ ಸಲನೂ ಬಂದಾಗ ಆಶೀರ್ವಾದ ಪಡ್ಕೊಂಡು ಹೋಗ್ಯಾರ. ಹಾಗಾಗಿ ಸಿದ್ಧಾರೂಢರ ಆಶೀರ್ವಾದ ಆ ಮನೆತನ ಮೇಲೆ ಐತಿ. ಆಪರೇಷನ್ ಎಲ್ಲ ಆರಾಮಾಗಿ ಮತ್ತೆ ಜನರ ಎದುರಿಗೆ ಬಂದು ಜನರ ಆಶೀರ್ವಾದ ಪಡಿತಾರ ಅನ್ನೋ ನಂಬಿಕೆ ನಮಗೈತಿ. ಶಿವಣ್ಣ ಆಲ್ ದಿ ಬೆಸ್ಟ್. ದೊಡ್ಡ ಮನೆಯ ದೊಡ್ಡ ಮಗ ಸ್ಯಾಂಡಲ್ವುಡ್ನ ಹಿರಿಯಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೆ ಸರ್ಜರಿ ಇದೆ. ಸೊ ಇದ್ರ ಬಗ್ಗೆ ಅವರು ಆಪ್ತ ವಲಯಗಳಿಂದ ಒಂದಷ್ಟು ವಿಷಸ್ಗಳು ಬೇಗ ಗುಣಮುಖರಾಗಿ ಬರಲಿ ಅಂತ ಕೇಳ್ಕೊತಿದ್ರೆ. ಅದರಲ್ಲಿ ನಮ್ಮ ವಿಜಯ ರಾಘವೇಂದ್ರ ಸರ್ ಇದ್ದಾರೆ, ಅವ್ರು ಏನು ಮಾತಾಡ್ತಾರೆ ಅವ್ರ ಬಗ್ಗೆ ಒಂದಷ್ಟು ಕೇಳೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಶಿವಣ್ಣ ಅವ್ರದ್ದು ಶಸ್ತ್ರಚಿಕಿತ್ಸೆ ಆಗ್ತಿದೆ. ಸೊ ಎಲ್ಲರೂ ಒಂದಷ್ಟು ಅವ್ರ ಬಗ್ಗೆ ಬೇಗ ಹುಷಾರಾಗಿ ಬರಲಿ, ಎಲ್ಲ ಮುಗಿಸ್ಕೊಂಡು ಅನ್ನೋದು ಒಂದು ಭಾವನೆ ಇದೆ. ನಿಮ್ಮಲ್ಲಿ ಏನಿದೆ ಸರ್? ಅದು ನಿಮ್ಮ ಮಾಮ ಬೇರೆ ಅವರು ಆರಾಮಾಗಿ ಹುಷಾರಾಗಿ ವಾಪಸ್ ಬರ್ತಾರೆ ಅಂತ ಗೊತ್ತು. ಅದಕ್ಕೆ ಹೊರಟಾಗಲೂ ನಮ್ಮ ಜೊತೆ ಇದ್ದಾಗಲೂ ಅವರು ಭಾಳ ಹುರುಪಿನಿಂದನೇ ಇದ್ದರು. ಅವರಲ್ಲಿ ಭಾಳ ಒಳ್ಳೆ ಚೈತನ್ಯ ಇದೆ, ಭಾಳ ಎನರ್ಜಿ ಇದೆ, ಪಾಸಿಟಿವ್ ಎನರ್ಜಿ ಇದೆ. ಸೊ ಹಾಗಾಗಿ ಇದು ಕೂಡ ಒಂದು ಪ್ರೊಸೀಜರ್ ಮುಗಿಸ್ಕೊಂಡು ಬಂದುಬಿಡ್ತಾರೆ ಜನವರಿಲಿ ಅಂತ. ಸೊ ಹಾಗಾಗಿ ನಾವು ಅಷ್ಟೇ ಗೆಟ್ ವೆಲ್ ಸೂನ್ ಆ್ಯಂಡ್ ಮತ್ತೆ ಯಾವ್ಯಾವ ಕೆಲಸ ಆಯಿತು ಅದೆಲ್ಲ ಇನ್ನು ಫ್ರೆಶ್ ಆಗಿ ಒಂದಷ್ಟು ಕೆಲಸ ಆಗಲಿ, ಇರೋ ಕೆಲಸ ಒಂದಷ್ಟು ಮುಗೀಲಿ ಅನ್ನೋ ಥರನೇ ಅದನ್ನು ಬಹಳ ನಾರ್ಮಲಾಗಿ ನಾನು ಟ್ರೀಟ್ ಮಾಡ್ತಾಯಿದ್ದೀನಿ. ಸರ್, ಏನಂದರೆ DKT ವೇದಿಕೆ ಮೇಲೆ ಶಿವಣ್ಣ ಭಾವುಕರಾಗ್ತಾರೆ, ನೀವು ಹೋಗೋರನ್ನ ತಪ್ಕೊತೀರಾ, ಒಂದು ಸಾಂತ್ವನ ಹೇಳ್ತೀರಾ? ಯಾಕೆಂದರೆ ಶಿವಣ್ಣಗೆ ನನಗೆ ಹುಷಾರಿಲ್ಲ ಅನ್ನೋದಕ್ಕಿಂತ ಎಲ್ಲರನ್ನೂ ಬಿಟ್ಟು ನಾನು ಅಲ್ಲಿಗೆ ಹೋಗ್ತಿದ್ದೀನಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅನ್ನೋ ಒಂದು ಭಾವನೆ ಇದೆ. ಏನು ಹೇಳ್ತೀರಾ? ಅವ್ರಿಗೆ ಅದೆಲ್ಲ ಯಾವುದೋ ಭಾವನೆನೇ ಇಲ್ಲಮ್ಮ. ಅವ್ರಿಗೆ
ಒಂದು ಆರೋಗ್ಯದ ವಿಚಾರವಾಗಿ ಅವ್ರು ಗಮನ ಕೊಡಬೇಕು, ಅದಕ್ಕೆ ಇವಾಗ ಗಮನ ಕೊಡಬೇಕು. ಸೊ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಏನೇನು ಕೆಲಸ ಮಾಡಬೇಕು ಅದೆಲ್ಲ ನಾನು ಮಾಡಬೇಕು ಅಂತ ಅಷ್ಟೇ. ಆದರೆ ಏನಪ್ಪ ಅಂದರೆ ಎಲ್ಲರ ಪ್ರೀತಿನ ನೋಡಿ ಅವ್ರು ಭಾವಕರಾಗ್ತಾರೆ ಅಷ್ಟೇ. ಅವ್ರು ಯಾವಾಗಲೂ ಹಾಗೆ, ಅವರಿಂದ ನಾವೇನೋ ಪಡ್ಕೊಂಡು ಏನೋದಕ್ಕಿಂತ ಇಲ್ಲ ಇಲ್ಲ ಅದೇನಿಲ್ಲ ನಿಮ್ಮಿಂದಲೇ ನಾನು ಪಡ್ಕೊಂಡಿದ್ದು ಅಂತ ಹೇಳ್ತಾರೆ. ಸೊ ಆ ಒಂದು ವಿಚಾರ ದಟ್ ಈಸ್ ಓನ್ಲಿ ಟ್ರೂತ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ಎಲ್ಲರೂ ಒಂದು ಕಡೆ ಅಂದ್ಕೊಳ್ಳೋದು ಮೇಲಿಂದ ಮೇಲೆ ದೊಡ್ಡ ಮನೆಗೆ ಕಷ್ಟ ಬರ್ತಿದೆಯಲ್ಲ, ಯಾಕಿದು ಅನ್ನೋ ಒಂದು ಅಭಿಮಾನಿಗಳದ್ದು ಟ್ರೋಲ್ ಪೇಜಸ್ಗಳಲ್ಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾಕಪ್ಪ ದೊಡ್ಡ ಮನೆಗೆ ಇದು ಯಾವಾಗಲೂ ಬರ್ತಿರುತ್ತೆ, ಕೆಲವೊಂದು ಇನ್ಸಿಡೆಂಟ್ ಎಲ್ಲ ಆಗಿದೆ, ಅದು ಗೊತ್ತಿದೆ. ಸೊ ಅದರಿಂದ ಏನು ಹೇಳ್ತೀರಾ? ಇಲ್ಲ, ಇದ್ರ ಬಗ್ಗೆ ಶಿವಣ್ಣ ಮಾಮನೇ ಮಾತಾಡಿದಾಗೆ ಒಂದು ಕಡೆ ಅವ್ರು ಹೇಳಿದ್ರೆ ನಾವು ಮನುಷ್ಯರೇ ತಾನೆ ಅಂತ ಹೇಳ್ತಾರೆ. ಸೊ ಎಲ್ಲರೂ ಮನುಷ್ಯರೇ, ಎಲ್ರಿಗೂ ಕಷ್ಟ ಬರುತ್ತೆ, ಒಂದು ಸಂದರ್ಭ ಅಂತ ಬರುತ್ತೆ. ಅದನ್ನು ದಾಟಿ ಮುಂದಕ್ಕೆ ಹೋಗಬೇಕಾಗಿರೋದು ನಾವು ದೇವರಲ್ಲಿ ಬೇಡ್ಕೋಬೇಕಾಗಿರೋಂಥ ಒಂದು ಏನಂತಾರೆ, ಅದನ್ನು ವರ ಅನ್ನೋದಕ್ಕಿಂತ ಅದನ್ನು ಒಂದು ಶಕ್ತಿ ಅಂತ ಕೇಳ್ಕೊಬೋದು ಅಷ್ಟೇ. ಇದು ನಾವು ಮನುಷ್ಯರು, ಎಲ್ಲರಾಗೆ ನಾವು ಮನುಷ್ಯರು, ಎಲ್ಲರಾಗೆ ನಮಗೂ ಒಂದು ಕುಟುಂಬ ಇರುತ್ತೆ, ಎಲ್ಲರಾಗೆ ನಮ್ಮದು ಒಂದು ಸಂಸಾರ ಅಂತ ಇರುತ್ತೆ, ನಾವು ಸಂಬಂಧಗಳ ಮಧ್ಯೆನೇ ಇರ್ತೀವಿ. ಸೊ ಅದೊಂದಾಗುತ್ತೆ, ಬರುತ್ತೆ ಹೋಗುತ್ತೆ ಅಷ್ಟೇ, ಅದಕ್ಕೇನು ಮಾಡೋಕ್ಕಾಗಲ್ಲ. ಶಿವಣ್ಣ ಮತ್ತು ಇನ್ನೊಂದು ಸರ್, ಯಾವಾಗಲೂ ನಿಮ್ಮ ಜೊತೆ ಜಾಸ್ತಿ ಕ್ಲೋಸ್ ಆಗಿರ್ತಿದ್ರು ಶಿವಣ್ಣ. ರಘು ಹಿಂಗಾಗಿದೆ, ಹಿಂಗಿದೆ, ನಾನು ಹೋಗ್ತಿದ್ದೀನಿ ಅಂತ ಏನಾದರೂ ವಾಕಿನ್ ಮುಂಚೆ ನಿಮಗೆ ಕಾಲ್ ಮಾಡಿ ಮೀಟ್ ಮಾಡೋರಾಗಲಿ ಹೇಳಿದಾರಾ ಸರ್? ಇಲ್ಲ, ಅದೆಲ್ಲ ನಾವು DKDಲಿದ್ದಾಗ ಅವಾಗವಾಗ ಸಿಗ್ತಾ ಇರ್ತೀವಿ. ಆವಾಗ ಅತ್ತಿಗೆ ಮೇಲೆ ಶಿವಣ್ಣಮ್ಮ ಹೇಳಿದ್ರು, ಈ ಥರ ಇದೆ ಅಮ್ಮ, ಏನೂ ತೊಂದರೆ ಇಲ್ಲಮ್ಮ, ಹೋಗಿ ಆರಾಮಾಗಿರ್ತೀನಮ್ಮ, ಹೋಗಿ ಬರ್ತೀನಮ್ಮ ಅಂತ ಹೇಳಿದ್ದಷ್ಟೇ. ಸೊ ನನಗೆ ಅದು ಹೇಳ್ತೀನಲ್ಲ, ಇವಾಗ ಎಲ್ಲರೂ ನೋಡ್ತಿರೋ ಹಾಗೆ ಅದನ್ನು ಡ್ರಾಮಟೈಸ್ ಮಾಡೋ ಅಗತ್ಯನೇ ಇಲ್ಲ. ಇಟ್ ಇಸ್ ವೆರಿ ಪ್ರಾಕ್ಟಿಕಲ್. ಅದು ಆರೋಗ್ಯದ ಬಗ್ಗೆ ಇದೆ, ಬಹಳ ಸೂಕ್ಷ್ಮವಾಗಿದೆ, ಅದನ್ನು ಹಾಗೆ ಟ್ರೀಟ್ ಮಾಡಬೇಕಷ್ಟೆ. ಶಿವಣ್ಣನ ಆರೋಗ್ಯದ ಬಗ್ಗೆ ನೀವು ಸಜೆಸ್ಟ್ ಮಾಡೋದಾದರೆ, ಈಗ ಎಷ್ಟೋ ಕಲಾವಿದರುಗಳಿಗೆ ಈ ಸ್ಟ್ರೆಸ್ಸು ವರ್ಕ್ ಅನ್ನೋದ್ರಿಂದ ಏನಾದರೂ ಈ ಥರ ಆರೋಗ್ಯ ತಪ್ತಿದ್ದಾರಾ ಅನ್ನೋದು ಒಂದು. ಇಲ್ಲಮ್ಮ, ಅದು ಹಾಗೇನಿಲ್ಲ. ವರ್ಕ್ ಸ್ಟ್ರೆಸ್ಸಿಂದ ಅವರು ಆರೋಗ್ಯ ಒಂದೇನಾದ್ರು ಹಾದಿ ತಪ್ಪಬೇಕು ಅಂತ ಹೇಳಿದ್ರೆ ಅದು ಯಾವಾಗಲೂ ಆಗಬೇಕಿತ್ತು. ಅದರಿಂದ ವರ್ಕ್ ಸ್ಟ್ರೆಸ್ದೆಲ್ಲ ಏನಿಲ್ಲ. ಇದು ಒಂದು ಸಂದರ್ಭ ಬಂದಿದೆ, ಇದನ್ನು ಇವಾಗ ಅವ್ರಿಗೆ ಗುಣಮುಖರಾಗಿ ವಾಪಸ್ ಬರ್ತಾರೆ, ಅದಕ್ಕೆ ಅಂತಲೇ ಹೋಗಿದ್ದಾರೆ. ಅಭಿಮಾನಿಗಳೆಲ್ಲ ಪ್ರಾರ್ಥನೆ ಮಾಡ್ತಿರೋದು ಬೇಗ ಹುಷಾರಾಗಿ ನಮ್ಮ ಕರ್ನಾಟಕ ವಾಪಸ್ ಬರಲಿ, ಕರುನಾಡ ಚಕ್ರವರ್ತಿ ಅನ್ನೋದೇ ಒಂದು ಎಲ್ಲರೂ ಬ್ಲೆಸ್ಸಿಂಗ್ ಆಗ್ತಿದೆ ಸರ್. ಶಿವಣ್ಣಮ್ಮ ಯಾವಾಗಲೂ ನಗುಮುಖದವರು, ಭಾಳ ಲವಲವಿಕೆಯಿಂದ ಅವರು, ಅಷ್ಟೇ ಲವಲವಿಕೆಯಿಂದ ಐ ಆಮ್ ಶ್ಯೂರ್ ಅಲ್ಲಿ ಎಲ್ಲರೂ ಕೂಡ ನಗಿಸ್ತಾ ಇರ್ತಾರೆ, ಎಲ್ಲರಲ್ಲೂ ಕೂಡ ಭಾಳ ಖುಷಿಯಿಂದ ಇರ್ತಾರೆ. ಅಷ್ಟೇ ಖುಷಿಯಾಗಿ ಏನು ಶಸ್ತ್ರಚಿಕಿತ್ಸೆ ಇದೆ ಅದನ್ನು ಮುಗಿಸ್ಕೊಂಡು ಗುಣಮುಖರಾಗಿ ಅದೊಂದು ಇಷ್ಟು ಟೈಮ್ ರೆಸ್ಟು ಅಂತ ಇದೆ, ಆ ರೆಸ್ಟ್ ತೊಗೊಂಡು ವಾಪಸ್ ಬರ್ತಾರೆ ಅಷ್ಟೇ. ಅದಕ್ಕೆ ಕಾಯ್ತಾ ಇದ್ದೀವಿ, ಕಮ್ ಹೋಮ್ ಸೋಮ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದಿಷ್ಟು ನಟ ವಿಜಯ ರಾಘವೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಶಿಲ್ಪಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೌದು, ವಿಷಯ ಕೇಳಲ್ಪಟ್ವಿ. ನಿಜವಾಗಲೂ ಬಹಳ ಮನಸ್ಸಿಗೆ ನೋವಾಯಿತು. ಯಾಕಂದರೆ ಆ ಮನೆತನ ಚಿತ್ರರಂಗಕ್ಕೆ ತೊಡ್ಕೊಂಡು ಈಗಾಗಲೇ 2-3 ತಲೆಮಾರು, ಅಂಥದ್ರಲ್ಲಿ ಮೊದಲೇ ದೊಡ್ಡ ಪೆಟ್ಟು ಕೊಟ್ಟು ಪುನೀತಣ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಹೀಗಾಗಿ ಈಗ ನಿಜವಾಗಲೂ ಇದೊಂದು ಅಗ್ನಿ ಪರೀಕ್ಷೆ. ನಾವೆಲ್ಲ ಶಿವಣ್ಣನ ಜೊತೆ ಸಿನಿಮಾಗಳನ್ನು ಮಾಡಿದ್ವಿ, ಟೈಮ್ಗೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಎಲ್ಲ ಹಂಚ್ಕೊಂಡಿದ್ದೀವಿ. ಒಳ್ಳೆಯ ಮನುಷ್ಯ ಆತ, ಕಲಾವಿದರಂದ್ರೆ ಅಷ್ಟು ಪ್ರೀತಿ. ಅಂಥ ಒಬ್ಬ ಮನುಷ್ಯ ಇವತ್ತು ಕ್ಯಾನ್ಸರ್ ರೋಗದಿಂದ ಬಳಲೋದು ಮತ್ತು ಆಪರೇಷನ್ಗಾಗಿ ಅಮೇರಿಕಾಗೆ ತೆರಳೋದು ನಿಜವಾಗಲೂ ಬಹಳ ನೋವಾಯಿತು ಮನಸ್ಸಿಗೆ. ಅವರು ಏನೂ ಆಗೋದಿಲ್ಲ. ಗುರು ಖಾಸಗತ ಶಿವಗಳ ಸಿದ್ಧಾರೂಢ ಗುರುಗಳ ಆಶೀರ್ವಾದ ಅವ್ರ ತಲೆ ಮೇಲೆ ಐತಿ. ಅವ್ರ ಮನೆತನ ಕೂಡ ನಮ್ಮ ಈ ಹುಬ್ಬಳ್ಳಿ ನಗರಕ್ಕೆ ಬಂದಾಗ ಸಿದ್ಧಾರೂಢ ಮಠಕ್ಕೆ ಪ್ರತಿ ಸಲನೂ ಬಂದಾಗ ಆಶೀರ್ವಾದ ಪಡ್ಕೊಂಡು ಹೋಗ್ಯಾರ. ಹಾಗಾಗಿ ಸಿದ್ಧಾರೂಢರ ಆಶೀರ್ವಾದ ಆ ಮನೆತನ ಮೇಲೆ ಐತಿ. ಆಪರೇಷನ್ ಎಲ್ಲ ಆರಾಮಾಗಿ ಮತ್ತೆ ಜನರ ಎದುರಿಗೆ ಬಂದು ಜನರ ಆಶೀರ್ವಾದ ಪಡಿತಾರ ಅನ್ನೋ ನಂಬಿಕೆ ನಮಗೈತಿ. ಶಿವಣ್ಣ, ಆಲ್ ದಿ ಬೆಸ್ಟ್.